ಶೋ ನೋಡು ಎಷ್ಟೊಂದು ಗಾಯಗಳಾಗಿದೆ. ಇರು. ಕಾವ್ಯ, ನನ್ಗೆ ಒಂಥರ ಸಂತೋಷ ಆಯ್ತಾ ಇದೆ. ನೀನೊಂಥರ ವಿಚಿತ್ರ. ಎಲ್ರಿಗೂ ಏಟಾದ್ರೆ ಬೇಜಾರಾಗತ್ತೆ. ನೀನ್ ನೋಡು ಸಂತೋಷ ಪಡ್ತಿದ್ಯಾ. ಕೆಲವೊಂದು ನೋವುಗಳೇ ಹಂಗೆ ಕಾವ್ಯ. ನೋವು ಕೂಡ ಐತಾ ಅನ್ನಿಸ್ತದೆ. ಒಂದ್ ಹಾಡೆ ಐತಲ್ಲ, ವಾಟ್? ಅಲ್ಲ, ನೀನು ನನ್ ಮ್ಯಾಕ್ ಸಿಟ್ ಮಾಡ್ಕೊಂಡಾಗ ನಿನ್ ಮುಖ ಕಂಡ್ರು ನನ್ಗೆ ಆಗಕ್ಕಿಲ್ಲ. ನಿನ್ ಮ್ಯಾಕೆ ನನ್ಗೊಂಚೂರು ಪಿರುತಿ ಇಲ್ಲ ಅಂತಲ್ಲ ಹಾರಾಡ್ತೀಯ. ಹೀಗ್ ನೋಡು, ಏಟೊಂದ್ ಕಾಳಜಿಯಿಂದ ನನಗ್ ಮುಲ ಮಚ್ತಿದ್ಯಾ. ನೀನ್ ಇಷ್ಟು ಕಾಳಜಿಯಿಂದ ಮುಲ ಮಚ್ತಾ ಇರೋದ್ ನೋಡಿದ್ರೆ ನಿನ್ ಮನ್ಸ್ನಾಗೂ ಎಲ್ಲೋ ಒಂದ್ ಕಡೆ ನನ್ ಮ್ಯಾಕ್ ಪಿರುತಿ ಐತೆ ಅಂತ ಅರ್ಥ ತಾನೆ? ಹಲೋ, ನನಗ್ ನಿನ್ ಮೇಲೆ ಪ್ರೀತಿನೂ ಇಲ್ಲ ಗೀತಿನೂ ಇಲ್ಲ. ಮಾನವತೆ ದೃಷ್ಟಿಯಿಂದ ನಿಂಗೆ ಆಯಿಂಟ್ಮೆಂಟ್ ಹಚ್ತೀನಿ ಅಷ್ಟೆ. ನೀನೇ ಏನೇನೋ ಇಮ್ಯಾಜಿನ್ ಮಾಡ್ಕೊಂಡು ನಿನಗ್ ನೀನೇ ಸಂತೋಷ ಪಡ್ಕೋಬೇಡ. ನನಗ್ ನಿನ್ ಮೇಲೆ ಈ ಜನ್ಮದಲ್ಲಿ ಪ್ರೀತಿ ಹುಟ್ಟೋದಿಲ್ಲ. ಆಯಿಂಟ್ಮೆಂಟ್ ಹಚ್ಚಿದ್ ಮುಗೀತು. ಶರ್ಟ್ ಹಾಕೊಂಡು ನೀನಿನ್ ಹೊರಡ್ಬೋದು. ಕಾವ್ಯ, ನೀನು ಬಾಯಲ್ಲಿ ಏನ್ ಬೇಕಾರ ಹೇಳ್ಬೋದು, ನನ್ಗೆ ಏಟ್ ಬೇಕಾದ್ರೂ ಬೈಬೋದು. ಆದ್ರೆ ನಿನ್ ಕಣ್ಣು ಬ್ಯಾರೇನೆ ಹೇಳ್ತೈತೆ. ನಿನ್ ಕಣ್ಣಾಗೆ ನನ್ ಮ್ಯಾಕಿರೋ ಪಿರುತಿ ಮಿನುಗುತ್ತಾರೆ ಹಂಗೆ ಹೊಳಿತಾ ಐತೆ. ಹಲೋ ಸರ್, ಇಮ್ಯಾಜಿನೇಷನ್ಗೂ ಒಂದ್ ಮಿತಿ ಇರ್ಬೇಕು. ಆಯಿಂಟ್ಮೆಂಟ್ ಹಚ್ಚಿದಾಯ್ತು, ತಾವಿಲ್ಲಿಂದ ಹೊರಡ್ಬೋದು. ಆಯ್ತು, ನಾನಿವಾಗ ಇಲ್ಲಿಂದ ಹೊರಡ್ತೀನಿ. ಆದ್ರೆ ನಿನ್ ಹೃದಯದಾಗೆ ಯಾವಾಗ್ಲೂ ಗುಬ್ಬಿ ತರ ಬಚ್ಚಿಟ್ಕೊಂಡೇ ಇರ್ತೀನಿ. ಸರಿ, ನಾನಿನ್ ಬರ್ತೀನಿ. ಅದೇನೋ ಅಂತಾರಲ್ಲ, ಗುಡ್ ನೈಟ್. ಗುಡ್ ನೈಟ್ ಅಂತೆ. ಕಾವ್ಯ, ನಗಾಡ್ದ್ಯಾ? ಏ ಇಲ್ಲಪ್ಪ, ಯಾರ್ ನಕ್ಕಿದ್ದು? ಮತ್ ಯಾರೋ ನಗಾಡ್ದಂಗ ಆಯ್ತಲ್ಲ. ಅದು ಇಲ್ಲಿ 4 ಗೋಡೆಗಳಿದ್ಯಲ್ಲ, ಅದ್ರಲ್ಲಿ ಯಾವ್ದೋ ನಕ್ಕಿರ್ಬೇಕು ಅಷ್ಟೇ. ಓ, ಅರ್ಥ ಆಯ್ತು ಅರ್ಥ ಆಯ್ತು. ಈ ರೂಮ್ ಆಗಿರೋ ಗೋಡೆಗಳಿಗೂ ಬಾಯದೆ ಅಂತ ಆಯ್ತು. ಏ, ಕಂಡಿಡ್ಬಿಟ್ಟೆ. ಆ ನಗಾಡೋ ಗೋಡೆ ನೀನೆ ಅಂತ ನನಗ್ ಗೊತ್ತಾಯ್ತು. ಏ, ನಾನಲ್ಲಪ್ಪ ನಕ್ಕಿದ್ದು. ಅದ್ ಸರಿ, ನೀನ್ ಯಾಕೆ ಇನ್ನೂ ಇಲ್ಲೇ ಇದ್ಯಾ? ಹೊರಡು. ಆಯ್ತು. ಮಾದೇವ, 1 ನಿಮಿಷ ಇರು. ಹೊರಗಡೆ ತುಂಬಾ ಚಳಿ ಇದೆ, ಎಕ್ಸ್ಟ್ರಾ ಬೆಡ್ಶೀಟ್ ಕೊಡ್ತೀನಿ, ತಗೋ. ಧನ್ಯವಾದಗಳು. ನಾವೇನ್ ಬರ್ತೀವಿ. ಶುಭರಾತ್ರಿ, ಸಿಹಿ ಕನ್ಸುಗಳು. ಬುಕ್ಕೆಲ್ಲಿಟ್ಟೆ? ನನ್ ಮೆಡಿಕಲ್ ಬುಕ್ ಹುಡ್ಕೋಕೆ ಕಷ್ಟನಪ್ಪ. ಅದಕ್ಕೇನ್ ಕಾಲ್ ಬಂದಿರ್ತಾ ಏನೋ ಅಂತ. ಎಲ್ಲೆಲ್ಲಿ ಬೇಕಲ್ಲೆಲ್ಲ ಓಡಾಡ್ತಾ ಇರುತ್ತೆ. ಕೆಳಗೇನಾದ್ರೂ ಬಿದ್ದಿದ್ಯಾ? ಟ್ರಂಕು ಇದ್ಯಾಕಿಲ್ಲಿದೆ? ಅಲ್ಲ, ಹಳೆ ಟೀ ಶರ್ಟು, ಸ್ಲೇಟು. ನಾನ್ ಚಿಕ್ಕ ವಯಸ್ಸಲ್ಲಿ ತುಂಬಾ ಇಷ್ಟಪಟ್ಟು ತಗೊಂಡಿರ್ತಾರ ಇದೆಯಲ್ಲ, ಅದೇ ಬೆಲ್ಟಾ ಅಥವಾ ಅದೇ ತರ ಇರೋದಾ ಇದು? ನನ್ ಬೆಲ್ಟ್ ಆಗಿದ್ರೆ ಇದೊಳಗೆ ಹೇಗೆ ಬರುತ್ತೆ? ಇದನ್ನೆಲ್ಲ ಯಾಕೆ ಮುಡ್ದೆ? ಇದನ್ನ ಯಾಕೆ ತೆಗ್ದಿದ್ಯಾ?
ಪ್ರೇಮ ಇರು ಒಂದ್ ನಿಮಿಷ ಇರು ಪ್ರೇಮ, ಏನಿದೆಲ್ಲ? ಇದೆಲ್ಲ ನನ್ ಬಂಗಾರ. ಹಲೋ, ಹಳೆ ಟೀ ಶರ್ಟು ಸ್ಲೇಟು ನಿಂದ? ಏಕೆ ಈಗ ಸ್ಕೂಲಿಗೆ ಹೋಗ್ಬೇಕು ಅನ್ಕೊಂಡಿದ್ಯಾ? ಪ್ರೇಮ, ಅಲ್ಲಿ ಒಂದ್ ಬೆಲ್ಟ್ ಇತ್ತು, ನಾನು ಚಿಕ್ಕ ವಯಸ್ಸಲ್ಲಿ ತುಂಬಾ ಇಷ್ಟಪಟ್ಟು ತಗೊಂಡಿದ್ದು. ಅದೇ ಬೆಲ್ಟಾ ಅಂತ. ಅಷ್ಟಳಿದು ಇಲ್ಲಿ ಹಾಕಿರುತ್ತೆ ಅಲ್ವಾ? ರಾಮ್, ಇದೆಲ್ಲ ನಿಂದೆ. ವಾಟ್? ನಂದ? ಇದ್ರಲ್ಲಿರೋ ಪ್ರತಿಯೊಂದು ವಸ್ತುನು ನಿಂದೆ ರಾಮ್. ಪ್ರೇಮ, ಇಷ್ಟಳೆ ವಸ್ತುಗಳು ಇಲ್ಲೇ ಹಾಕಿದಾವೆ? ಓ, ಮೋಸ್ಟ್ಲಿ ಹಳೆ ವಸ್ತುಗಳು ಬೇಡ ಅಂತ ಬಿಸಾಕಿರ್ಬೇಕು. ಅದ್ ಸರಿ, ಇದನ್ನೆಲ್ಲ ನೀನ್ಯಾಕೆ ಜೋಪಾನ ಮಾಡಿ ಇಟ್ಕೊಂಡಿದ್ಯಾ? ಇದೆಲ್ಲ ಎಲ್ಲಿ ಸಿಕ್ತು ಪ್ರೇಮ? ರಾಮ್, ನೀನು ಬೇಡ ಅಂತ ಬಿಸಾಕಿರೋದ್ನೆಲ್ಲ ನಾನು ನನ್ನ ಹತ್ರ ಇಟ್ಕೊಂಡು ಜೋಪಾನ ಮಾಡಿದ್ದೆ. ಇದ್ರಲ್ಲಿರೋ ಕೆಲವು ವಸ್ತುಗಳು ನಿಮ್ ಮನೆಯಿಂದ ಆಚೆ ಕಸದಲ್ಲಿ, ತಿಪ್ಪೆಲಿ, ಆಮೇಲೆ ಅತ್ತೆನೂ ಬೇಡ ಅಂತ ಬಿಸಾಕಿರೋದೆಲ್ಲ ಎತ್ತಿಟ್ಕೊಂಡಿದ್ದೀನಿ. ಸೀರಿಯಸ್ಲಿ? ಯಾರಾದ್ರೂ ಈ ತರ ಕಲೆಕ್ಷನ್ ಮಾಡ್ತಾರಾ? ನಾನು ಬುಕ್ ಕಲೆಕ್ಷನ್, ಕಾಯಿನ್ ಕಲೆಕ್ಷನ್, ಸ್ಟಾಂಪ್ ಕಲೆಕ್ಷನ್, ಇತ್ತೀಚೆಗೆ ಫೋನ್ ಕಲೆಕ್ಷನ್ ನೋಡಿದೀನಿ. ಇದ್ಯಾವುದೋ ವೇಸ್ಟ್ ನೆಲ್ಲ. ರಾಮ್, ದಯವಿಟ್ಟು ಇದನ್ನ ವೇಸ್ಟ್ ಅಂತ ಮಾತ್ರ ಹೇಳ್ಬೇಡ ಕಣೋ. ಇದು ನನ್ನ ಪಾಲಿಗೆ ಬೆಲೆ ಕಟ್ಟಕ್ಕಾಗದೇ ಇರೋ ಆಸ್ತಿ. ಇವೆಲ್ಲ ನನ್ನ ಪಾಲಿಗೆ, ಇದೆಲ್ಲ ನಿನಗ್ ಬೇಡದೇ ಇರ್ಬೋದು, ಆದ್ರೆ ಈ ಎಲ್ಲ ವಸ್ತುನು ನನಗ್ ತುಂಬಾ ಇಷ್ಟ ಆಗಿರೋದು. ಇದರಲ್ಲಿ ಬರೀ ನನ್ನ ವಸ್ತುಗಳು ಮಾತ್ರನಾ ಇರೋದು? ಬರೀ ನನ್ ರಾಮ್ ವಸ್ತುಗಳು ಮಾತ್ರ ಇರೋದು. ರಾಮ್, ಈ ಉಂಗ್ರ ನೋಡಿದ್ರೆ ನಿನಗೇನಾದ್ರೂ ನೆನಪಾಗ್ತಿದ್ಯಾ? ಪ್ರೇಮ, ಇದು ನನ್ನ ಉಂಗ್ರ ಅಲ್ಲ. ಸರಿಯಾಗಿ ನೋಡು ರಾಮ್. ಪ್ರೇಮ, ಬೆಟ್ ಕಟ್ತೇನೆ ಬೇಕಾದ್ರೆ, ಇದು ನನ್ನ ಉಂಗ್ರ ಅಲ್ಲ, 100%. ಯಾಕೆ ಪ್ರೇಮ ನಗ್ತಿದ್ಯಾ? ಅದ್ರಲ್ಲಿ ಒಂದ್ ಅರಳಿದೆ ನೋಡು. ಅರಳ? ಪ್ರೇಮ, ಇದ್ಯಾವುದೋ ಬಿಳಿ ಕಲ್ ತರ ಕಾಣ್ತಿದೆ. ರಾಮ್, ಅದು ಕಲ್ಲಲ್ಲ ಕಣೋ, ಸರಿಯಾಗಿ ನೋಡು, ಅದು ನಿನ್ನ ಹಲ್ಲು. ವಾಟ್? ನನ್ನ ಅಲ್ಲ? ಹೌದು, ನಿಂದೆ. ನಿಂಗ್ ನೆನ್ಪಿದ್ಯಾ? ಚಿಕ್ಕೋನಿದ್ದಾಗ ಉದ್ರಿರೋ ಮೊದಲನೇ ಹಲ್ಲಿದು. ಅದನ್ನ ಅಜ್ಜಿ ಎಸೆಯೋದಕ್ಕೆ ಹೇಳಿದ್ರು, ನೀನ್ ಬಿಸಾಡ್ಬಿಟ್ಟೆ. ಆಮೇಲೆ ನಾನು ಹೋಗಿ ಅದನ್ನ ಹುಡ್ಕಿ ಹುಡ್ಕಿ ಎತ್ಕೊಂಡಿದ್ದೀನಿ. ಆ ಹಲ್ಲೆ ಇಷ್ಟು ದಿನ ನಾನು ಜೋಪಾನ ಮಾಡ್ಕೊಂಡು ಬಂದಿರೋದು. ಒಂದಿನ ಇದನ್ನ ಉಂಗುರದಲ್ಲಿ ಹಾಕಿದ್ರೆ ಹೇಗಿರುತ್ತೆ ಅಂತ ಅನಿಸ್ತು. ಅದಕ್ಕೆ ಅದನ್ನ ಅರಳು ತರ ಮಾಡಿ ಉಂಗುರದಲ್ಲಿ ಕೂರ್ಸಿದೀನಿ.
ಏಯ್, ಇನ್ನು ಅರ್ಧಂಬರ್ಧ ಹುಚ್ಚಿನ ಅಥವಾ ಪೂರ್ತಿ ಹುಚ್ಚಿನ? ಅಲ್ಲ ಕಣೆ, ಅಲ್ಲ ರಿಂಗಲ್ಲಿ ಯಾರು ಇಟ್ಟಿರ್ತಾರೆ? ಬೇರೆಯವ್ರ ಬಗ್ಗೆ ನಂಗೆ ಗೊತ್ತಿಲ್ಲ ರಾಮ್, ಆದ್ರೆ ನಾನು ಇಟ್ಕೋತೀನಿ. ನಿನ್ನ ಹುಚ್ಚಿ ಅಂತನಾದ್ರೂ ಅನ್ಕೋ, ಅಥವಾ ಬುದ್ಧಿ ಇಲ್ಲ ಅಂತನಾದ್ರೂ ಅನ್ಕೋ, ಇದು ನನ್ ಪ್ರೀತಿ ರಾಮ್. ನಿನಗ್ ಸೇರಿರೋ ಪ್ರತಿಯೊಂದು ವಸ್ತುನು ದೇವ್ರ ಪ್ರಸಾದ ಇದ್ದ ಹಾಗೆ. ಇದೆಲ್ಲ ನನ್ ಪಾಲಿಗೆ ದೊಡ್ಡ ಆಸ್ತಿ. ಮಾದೇವ, ಮಾದೇವ, ಸೊ ಒಳಗಡೆ ಹೋದ್ರೆ ಕಾಡ್ ರಾಕ್ಷಸಿ ಕಾಟ, ಇಲ್ಲಿ ನೋಡಿದ್ರೆ ದೆವ್ಗಳ ಕಾಟ. ಇವಾಗಮ್ಮಿ ನಾಳೆ ಬಾ. ಹಲೋ ಸರ್, ನಾನೇ ಬಂದಿರೋದು, ಎದ್ದೇಳಿ. ಓ ಮಹಾಪ್ರಭು, ನೀವೇನಿಲ್ಲಿ? ಓಹೋ, ಇವತ್ತಿನ ಕೋಟ ಇನ್ನೂ ಮುಗ್ದಿಲ್ವಾ? ಇನ್ನು ಏನಾರ ಬೈಯದ್ ಬಾಕಿ ಐತಾ ಹೆಂಗೆ? ಅದಕ್ಕೆ ಬೈದು ಬಗೆಹರಿಸ್ಕೊಂಬಿಡೋಣ ಅಂತ ಬಂದ? ಏಯ್, ನಂಗೇನ್ ಬರೀ ಅದೇನಾ ಕೆಲ್ಸ? ಅದು ನಾನು ನಿನ್ನ ಹತ್ರ ಏನೋ ಮಾತಾಡ್ಬೇಕಿತ್ತು, ಅದಕ್ಕೆ ಬಂದೆ. ಹೇಳುವಂತವರಾಗಿ ಕಾವ್ಯ ಸತ್ಯನಾರಾಯಣರವರೇ. ಅದು ಇವತ್ ನಡೆದಿದ್ದನ್ನ ಅತ್ತೆಗೆ ಹೇಳಕ್ ಹೋಗ್ಬೇಡ, ನಾನು ಹೇಳೋದಿಲ್ಲ. ಏ ಇದೇನಮ್ಮ ಹಿಂಗನ್ಬಿಟ್ಟೆ? ನಾನ್ ನೋಡಿದ್ರೆ ಇದನ್ನ ನಾಳೆ ಊರ್ ಪೂರ್ತಿ ಟಾಮ್ ಟಾಮ್ ಮಾಡೋಣ ಅಂತ ಬ್ಯಾಂಡ್ ಸೆಟ್ಟು ಟಮಟೆ ಅವ್ರಿಗೆಲ್ಲ ಹೇಳ್ಬಿಟ್ಟಿವ್ನಿ. ನೀನ್ ನೋಡಿದ್ರೆ ಹಿಂಗಂತ್ಯಾ? ಏ ನನ್ಗೇನ್ ಮಾಡಕ್ ಕೆಲ್ಸ ಇಲ್ವಾ? ಯಾಕೆ ಅಮ್ಮಂಗೆ ಹೇಳಿದ್ರೆ ಬೈತಾರೆ ಅಂತ ಭಯನ? ಇಲ್ಲ, ಅದು ತಮ್ಮ ಮಗ ತನ್ನ ಹೆಂಡತಿ ಫ್ರೆಂಡ್ಸ್ ಇರೋ ಪಾರ್ಟಿಗೆ ಹೋಗಿ ರೌಡಿಗಿರಿ ಮಾಡ್ದ ಅಂತ ಗೊತ್ತಾದ್ರೆ ಅವ್ರು ತುಂಬಾ ಬೇಜಾರ್ ಮಾಡ್ಕೋತಾರೆ, ಅದಕ್ಕೆ. ಹಲೋ ಹೆಚ್ಚುಜ್ಮಿ, ನಾನೇನ್ ಬೇಕು ಅಂತ ಗೂಂಡಾಗಿರಿ ಮಾಡಿಲ್ಲ. ಎಲ್ಲ ನಿನ್ ಫ್ರೆಂಡ್ ಬರದ್ದೇ ಕಿತಾಪತಿ. ನೋಡು, ತಪ್ಪು ನಿನ್ ಕಡೆ ಇಟ್ಕೊಂಡು ಅವನ್ ಮೇಲೆ ಹಾಕೋದಕ್ ಹೋಗ್ಬೇಡ. ಹೌದು ಕಣಮಿ, ಇವಾಗ ನಾನು ಏನೇ ಹೇಳಿದ್ರು ನಿನ್ ತೆಪ್ಪು ಅಂತಾನೆ ಅನಿಸ್ತದೆ. ಆದ್ರೆ ಒಂದಂತೂ ದಿಟ, ಆ ಭರತ್ ಅವನಲ್ಲ, ಅವನು ನೀನ್ ಅನ್ಕೊಂಡಷ್ಟು ಒಳ್ಳೆಯವನಲ್ಲ, ಬೊಲೆ ಕಂತ್ರಿ ನನ್ನ ಮಗ ಅವನೇ ಅವನು. ಭರತ್ ಏನು ಅನ್ನೋ ವಿಷಯನ ನಿನ್ನಿಂದ ಕೇಳಿ ತಿಳ್ಕೊಬೇಕಾಗಿಲ್ಲ. ನಾನು ಅವನ ಕಾಲೇಜ್ ಡೇಸ್ ಇಂದ ನೋಡ್ತಿದ್ದೀನಿ. ಅವ್ನ್ ಎಷ್ಟು ಒಳ್ಳೆಯವನು ಅನ್ನೋದು ನನಗ್ ಚೆನ್ನಾಗ್ ಗೊತ್ತು. ಕಾಲೇಜ್ನಾಗ ಓದಿರೋ ಆ ಫ್ರೆಂಡ್ ಮ್ಯಾಗ ನಿನ್ಗೆ ವಿಶ್ವಾಸ ಅದೇ, ಆದ್ರೆ ಈ ಗಂಡ ನಿನಗ್ ತಾಳಿ ಕಟ್ಟಿರೋ ಗಂಡನ್ ಮಾತ್ ಮೇಲೆ ನಿನಗ್ ನಂಬಿಕೆ ಇಲ್ಲ ಅಲ್ವೇ? ಈ ತಾಳಿನ ನಾನ್ ಬಯಸಿ ಕಟ್ಟಿಸ್ಕೊಂಡಿರೋದಲ್ಲ. ನಾನ್ ತಾಳಿ ಕಟ್ಟೋದಿಲ್ಲ ಅಂತ ಹೇಳಿ ಮಾತು ಮುರಿದು ನೀ ನನಗ್ ಕಟ್ಟಿರೋ ತಾಳಿ ಇದು. ಈ ತಾಳಿನ ಅದ್ ಯಾವಾಗ ಬಿಚ್ಚಿಟ್ಟು ನಿನ್ ಕೈ ಕೊಟ್ಟು ಹೋಗ್ತೀನೋ ಅಂತ ನಾನ್ ಕಾಯ್ತಾ ಇದ್ದೀನಿ. ಅದು ಈ ಜನ್ಮದಲ್ಲಿ ಸಾಧ್ಯ ಇಲ್ಲ. ನನಗ ನಂಬಿಕೆ ಅದೇ. ಆ ನಂಬಿಕೆ ಆದಷ್ಟು ಬೇಗ ಹುಸಿ ಆಗುತ್ತೆ, ನೋಡ್ತಾ ಇರು. ನೋಡ್ತೀನಿ. ಆಯ್ತು, ಹೋಗ್ಬಾ, ಟಾಟಾ. ಪ್ರೇಮ, ನಿಜವಾಗ್ಲೂ ಇದು ನನ್ನಲ್ಲೇನಾ? ಇಷ್ಟು ವರ್ಷ ಹೇಗೆ ಇಟ್ಕೊಂಡಿದ್ದೆ? ನನಗೆ ನಂಬೋದಕ್ಕೆ ಆಗ್ತಿಲ್ಲ. ಹೌದು ಕಣೋ, ನಿಂದೆ ಹಲ್ಲು. ನಿನಗೆ ಇನ್ನೊಂದು ವಿಷಯ ಹೇಳ? ಇನ್ನೂ ಶಾಕಿಂಗ್ ವಿಷಯ ಇದೆಯಾ? ಹೇಳು. ನಾನು ಈ ಹಲ್ನ ಉಂಗುರಕ್ಕೆ ಹಾಕಾದ್ಮೇಲೆ ನನ್ನ ಕೈಗೆ ತೊಡ್ಕೊಂಡೇ ಇಲ್ಲ, ಗೊತ್ತಾ? ಯಾಕೆ ಹೇಳು? ಯಾಕೆ? ಓ, ಯಾರಾದ್ರೂ ನಗ್ತಾರೆ ಅಂತನಾ? ನಾನು ಯಾರ ಮಾತಿಗೂ ತಲೆ ಕೆಡ್ಸ್ಕೊಳ್ಳೋಳಲ್ಲ. ಮತ್ತೆ ಯಾಕೆ ಹಾಕೊಂಡಿಲ್ಲ? ಹಾಕೋಬೇಕಂತಾನೆ ಇದ್ದೆ, ಆದ್ರೆ ಹೇಳಿದ್ರೆ ನೀನ್ ಕೋಪ ಮಾಡ್ಕೊಳ್ತೀಯನೋ. ಕೋಪ ಯಾಕೆ ಮಾಡ್ಕೊಳ್ಳೋದ? ಹೇಳು. ತರ್ಲೆ ಅನ್ಕೋತೀಯನೋ. ಇಲ್ಲ ಹೇಳಪ್ಪ. ಹುಚ್ಚಿ ಅಂತ ರೇಗಿಸ್ತೀಯನೋ. ಹಬ್ಬಾ, ತರ್ಲೇನೂ ಅನ್ಕೊಳಲ್ಲ, ಹುಚ್ಚಿನೂ ಅನ್ಕೊಳಲ್ಲ, ರೇಗೋದು ಇಲ್ಲ. ಹೇಳು. ಇದ್ ನನಗ್ ತುಂಬಾ ಮುಖ್ಯವಾಗಿರೋದು ರಾಮ್. ಅದ್ ನನಗೆ ಗೊತ್ತಾಯ್ತು. ಅದು ಈ ಉಂಗ್ರ ಇದೆಯಲ್ಲ, ನಾನ್ ತುಂಬಾ ಆಸೆ ಪಟ್ಟು ಎತ್ತಿಟ್ಟಿದ್ದೆ. ಅಬ್ಬಾ ಪ್ರೇಮ, ನನಗದ್ ಗೊತ್ತಾಯ್ತು. ಈ ಉಂಗ್ರನ ನೀನ್ ಯಾಕೆ ಕೈಗೆ ಹಾಕೊಂಡಿಲ್ಲ ಅಂತ ಕೇಳಿದ್ ನಾನು.
ಯಾಕೆ ಅಂದ್ರೆ ಆ, ಮತ್ತೆ ನೀನೇ ನಿನ್ ಕೈಯಾರ ನನ್ ಬೆರಳಿಗೆ ಹಾಕ್ಲಿ ಅಂತ ಜೋಪಾನವಾಗಿ ಎತ್ತಿಟ್ಕೊಂಡಿದ್ದೆ. ರಾಮ್, ಇವತ್ತಿ ಉಂಗ್ರನ ನನ್ ಕೈಗೆ ತೊಡಸ್ತೀಯಾ? ನಾನು ಈಗಲೇ ಕೇಳ್ಬಾರ್ದಿತ್ತಲ್ವಾ? ಹಾಗಲ್ಲ ಪ್ರೇಮ, ಅದು ಪರವಾಗಿಲ್ಲ ಪರವಾಗಿಲ್ಲ. ಇಷ್ಟು ದಿನನೇ ಕಾದಿದ್ದೀನಿ. ಇನ್ ಸ್ವಲ್ಪ ದಿನ ಕಾಯೋದ್ರಲ್ಲಿ ನನಗೇನಿಲ್ಲ. ಆದ್ರೆ ಪಕ್ಕ ಹೇಳ್ತೀನಿ, ಒಂದಲ್ಲ ಒಂದಿನ ಈ ಉಂಗ್ರ ಹಾಕೊಳ್ಳೋ ಕಾಲ ಬಂದೇ ಬರುತ್ತೆ. ನಿನ್ ಕೈಯಾರೆ ಈ ಉಂಗ್ರನ ನನಗ್ ತೊಡಸ್ತೀಯ. ಆ ದಿನ ಬಂದೇ ಬರುತ್ತೆ, ನೋಡ್ತಾ ಇರು. ಅಲ್ಲ ಪ್ರೇಮ, ನನಗೊಂದು ಅರ್ಥ ಆಗ್ತಿಲ್ಲ. ಆ ಹಳೆ ಟೀ ಶರ್ಟು, ಮುರಿದೋಗಿರೋ ಸ್ಲೇಟು, ಹಲ್ಲು, ಇದನ್ನೆಲ್ಲ ಯಾಕೆ ಇಷ್ಟು ವರ್ಷ ಜೋಪಾನ ಮಾಡಿ ಇಟ್ಕೊಂಡಿದ್ದೆ? ಅಲ್ಲ, ಇದರಿಂದ ನಿನಗೇನ್ ಸಿಗುತ್ತೆ? ರಾಮ್, ಇದನ್ನೆಲ್ಲ ಬಾಯ್ ಬಿಟ್ಟು ಹೇಳೋದಕ್ಕಾಗಲ್ಲ. ಆದ್ರೆ ಪ್ರಯತ್ನ ಮಾಡ್ತೀನಿ. ಈ ವಸ್ತುನೆಲ್ಲ ನೋಡಿದಾಗ ನನಗಾಗೋ ಸುಖ ಸ್ವರ್ಗಕ್ಕಿಂತ ದೊಡ್ಡದು. ಒಂದು ಕ್ಷಣ ನಾನು ಮೈ ಮರ್ತು ಬಿಡ್ತೀನಿ ರಾಮ್. ನೀನ್ ಸಿಕ್ಕ ದಿನ, ಕಳೆದ ಕ್ಷಣಗಳು, ಮಾತಾಡಿದ ಮಾತುಗಳು ಕಣ್ಮುಂದೆ ಬರುತ್ತೆ. ಆ ಬಾಲ್ಯನೇ ಜೀವಿಸ್ತೀನಿ ನಾನು. ನನಗಾಗೋ ಖುಷಿನ ನಾನು ಹೇಗೆ ಹೇಳಿ ರಾಮ್? ಅಬ್ಬ, ಯಾಕೆ ಹಾಗೆ ನೋಡ್ತಿದ್ಯಾ ರಾಮ್? ಈ ಪೆಟ್ಕೆಲಿರೋದು ನಿಂಗೆ ಕಸ ಆಗಿರ್ಬೋದು, ಆದ್ರೆ ನನಗೆ ಚಿತೆ ನನ್ನ ಬದುಕು, ನನ್ನ ಜೀವನ, ನನ್ನ ಕನಸು, ನನ್ನ ಬಾಲ್ಯ ಎಲ್ಲ ಆಗಿತ್ತು. ಬದುಕಲಾಗಿರೋ ಕೆಲವು ವಿಷಯಗಳು ಮನಸ್ಸಲ್ಲೇ ಅನುಭವಿಸ್ಬೇಕು. ಅದನ್ನ ಹೇಳೋದಕ್ಕೆ ನನಗೆ ನಂಬೋದಕ್ಕೆ ಆಗ್ತಿಲ್ಲ. ಇಷ್ಟು ವರ್ಷ ಜೋಪಾನವಾಗಿ ಮಾಡಿ ಇಟ್ಕೊಳ್ಳೋದಲ್ದೆ ಈಗಲೂ ಅದ್ರ ಮೇಲೆ ಪ್ರೀತಿ ಕಾಳಜಿ ಇಟ್ಕೊಂಡಿದ್ದಾಳಲ್ಲ. ಗಾಡ್, ಅನ್ಬಿಲೀವಬಲ್. ನನ್ನ ಕೈಲಿಂದ ಆಗ್ತಾ ಇರಲಿಲ್ಲ. ನಾನು ಯಾಕೆ, ಇನ್ಫ್ಯಾಕ್ಟ್ ಯಾರಿಂದನೂ ಆಗಲ್ಲ ಅನ್ಸುತ್ತೆ. ಉಂಗುರದಲ್ಲಿ ನಾನು ಮೊದಲನೇ ಹಲ್ಲು ಇಟ್ಕೊಂಡಿದ್ದಾಳಲ್ಲ, ಈ ರೀತಿನೂ ಯಾರಾದ್ರೂ ಯೋಚನೆ ಮಾಡಕ್ ಸಾಧ್ಯನಾ? ಇದನ್ನ ಪ್ರೀತಿ ಅನ್ಬೇಕಾ ಅಥವಾ ಹುಚ್ಚ ಪ್ರೀತಿ ಅನ್ಬೇಕಾ? ನನಗೆ ಒಂದು ಅರ್ಥ ಆಗ್ತಿಲ್ಲ. ಡಾಕ್ಟರ್ ಸಾಹೇಬ್ರೆ, ಹ್ಮ್? ನಿಮಗಿನ್ನ ನಿದ್ದೆ ಬಂದಿಲ್ವಾ? ಇಲ್ಲೇನ್ ಮಾಡ್ತಾ ಇದೀಯೋ? ಓಹೋ, ನಾಳೆ ಆಸ್ಪತ್ರೆಗೆ ರಜಾ ಹಾಕಿದ್ಯಾ? ಇಲ್ಲ ಪ್ರೇಮ, ಯಾಕೋ ನಿದ್ದೆ ಬರ್ತಿರ್ಲಿಲ್ಲ. ಅಂಡ್
ಕ್ಲೈಮೇಟ್ ತುಂಬಾ ಚೆನ್ನಾಗಿದೆಯಲ್ಲ, ಹಾಗೆ ಬಂದು ಸುಮ್ಮನೆ ನಿಂತ್ಕೊಂಡಿದ್ದೆ. ಸರಿ, ನಿನ್ ರೂಮ್ಗೆ ಹೋಗೋ. ನಾನು ಅಡ್ಗೆ ಮನೆ ಎಲ್ಲ ಸ್ವಚ್ಛ ಮಾಡಿ ಬಂದು ನಿಂಗೆ ನಿದ್ದೆ ಬರೆಸ್ತೀನಿ. ನಿದ್ದೆ ಬರೆಸ್ತೀಯಾ? ಹೇಗೆ? ಹೋ, ನೀನ್ ಹಾಡಾಡ್ತೀಯಾ? ಯಾಕೋ ನನ್ ಹಾಡ್ ಚೆನ್ನಾಗಿ ಹೇಳಲ್ವಾ? ಹಾಡ್ಬಿಟ್ಟು ತೋರ್ಸ್ಲಾ? ಬೇಡ 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 ಬೇಡ, ಪ್ಲೀಸ್ ಬೇಡ. ಹೊಡೆದ್ರೆ ಸರಿ, ನಾನು ಹಾಡು ಹೇಳಲ್ಲ, ನಿಂಗೆ ನಿದ್ದೆ ಮಾತ್ರನೂ ಕೊಡಲ್ಲ. ನನ್ನ ಹತ್ರ ಒಂದ್ ಜಾದು ಇದೆ. ಜಾದು ಮಾಡಿದ್ರೆ ನಂಗೆ ನಿದ್ದೆ ಬರುತ್ತೆ. ಜಾದೂನಾ? ಜಾದುನೇ. ಚೂಮ್ ಅಂತಾರೆ ಹಾಕಿದ್ರೆ ನಿಂಗೆ ನಿದ್ದೆ ಬಂದ್ಬಿಡುತ್ತೆ. ಬಾ ಬಾರೋ ಬೇಗ.